ಈಗ ಭಾಳ ಮೀಗರ್ ಅಮೌಂಟು 19% ನಾವು ಕೇಳಿದ್ದರಲ್ಲಿ 19% ಮಾತ್ರ, 19%ಗಿಂತ ಕಡಿಮೆ ಅಷ್ಟು ಕೊಟ್ಟಿದ್ದಾರೆ. ನಾವು ಇದು ಭಾಳ ಕಡಿಮೆ ಅಂತೇಳಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿಭಟನೆ ಮುಂದುವರಿತದೆ. ಯಾಕಂತಂದರೆ ನಾವು 18,172 ಕೋಟಿ ರೂಪಾಯಿ ಕೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥದ್ದು 3,454 ರೂಪಾಯಿ, 3,454 ರೂಪಾಯಿ. ಇನ್ನೂ 14,718 ಕೋಟಿ ರೂಪಾಯಿಯನ್ನು ನಾವು ಕೇಳಿದರಲ್ಲಿ ಕೊಡಲಿಲ್ಲ. 14,718 ಕೋಟಿ ರೂಪಾಯಿಗಳನ್ನು ಕೊಡಲಿಲ್ಲ. ಸೊ ಬಂದು ಸುಳ್ಳು ಹೇಳಿದ್ರು, ಅಮಿತ್ ಶಾ ಬಂದು ಸುಳ್ಳು ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು. ಸುಳ್ಳು ಹೇಳಿದರೆ ನಾವು ಡಿಸೆಂಬರ್ನಲ್ಲಿ ಭೇಟಿ ಮಾಡಿದಾಗ ಅಮಿತ್ ಶಾ ಅವ್ರು ಹೇಳಬೇಕಾಗಿತ್ತಲ್ಲ, ನೀವು ಲೇಟಾಗಿ ಕೊಟ್ಟಿದ್ದೀರಿ ಅಂತ ಹೇಳಬೇಕಾಗಿತ್ತಲ್ಲ. ಅದೇನು ಹೇಳಲಿಲ್ಲ. ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್ಲು, ಸಾಲಿಸಿಟರ್ ಜನರಲ್ ಹೇಳಬೇಕಾಗಿತ್ತು, ಮಾಡಬೇಕಾಗಿತ್ತಲ್ಲ. ನಾವು ಸೆಪ್ಟೆಂಬರ್ನಲ್ಲೇ ಕೊಟ್ಟಿದ್ದೀವಿ. ಬೇಕಾದಷ್ಟು ಟೈಮ್ ಇತ್ತು, ಕೊಡಬೇಕಾಗಿತ್ತು. ಇವರು ಮಲತಾಯಿ ಧೋರಣೆಯನ್ನು ತೋರಿಸಿದ್ದಾರೆ, ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಅದು ರೈತರಿಗೆ ನಾವು ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಲ್ಲ. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಗ್ಯಾರಂಟಿಗಳಿಗೆ ದುಡ್ಡು ಕೇಳ್ತಾವ್ರೆ, ಬರಗಾಲಕ್ಕೆ ಇವ್ರು ದುಡ್ಡು ಕೇಳ್ತಾ ಇಲ್ಲ ಅಂತ ಹೇಳಿದ್ರು. ನಾವು ಬರಗಾಲಕ್ಕೆ ಕೇಳಿದೆವು, ದುಡ್ಡು ಕೇಳಿದೆವು ಹೊರತು ಗ್ಯಾರಂಟಿ ಯೋಜನೆಗಳಿಗೆ 1 ರೂಪಾಯಿನೂ ಕೇಳಿಲ್ಲ, ಕೇಳೋದೂ ಇಲ್ಲ. ಬರಗಾಲಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದು ಭಿಕ್ಷೆಯಲ್ಲ, ನಮ್ಮ ದುಡ್ಡು. ನಾವು 4,30,000 ಕೋಟಿಗೂ ಹೆಚ್ಚು ರೂಪಾಯಿಯನ್ನು ತೆರಿಗೆ ಕಟ್ತೀವಿ. ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ತೆರಿಗೆ ಕಟ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಕೊಡದೇ ಇರೋದರಿಂದ ನಾವಿವತ್ತು ಸಿಂಬಾಲಿಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಜೊತೆಗೆ ಪಾದಯಾತ್ರೆಯೂ ಕೂಡ ಇಲ್ಲಿಂದ ದೇವರಾಜ ಅರಸರವರ ಪ್ರತಿಮೆ ಬಳಿಗೆ ಪಾದಯಾತ್ರೆ ಮಾಡ್ತೀವಿ. ಚುನಾವಣೆ ಇರೋದ್ರಿಂದ ಹೆಚ್ಚು ಪ್ರತಿಭಟನೆ ಕಾಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಸುಪ್ರೀಂ ಕೋರ್ಟು ಚಾಟಿ ಬೀಸದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದೆ ಕೊಡಲಿಲ್ಲ. ನಾವು ಕೇಸ್ ಹಾಕಿದ ಮೇಲೆ ಕೊಟ್ಟಿದ್ದಾರೆ ಹೊರತು ಅವರಾಗಿದ್ದು ಕೊಡಲಿಲ್ಲ. ಅಶೋಕ ಸುಳ್ಳು ಹೇಳ್ತಾ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಸುಳ್ಳು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪ ಸುಳ್ಳು ಹೇಳ್ತಾ ಇದ್ದಾರೆ, BJP ಅವರೆಲ್ಲರೂ ಕೂಡ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದರೆ ಈ BJP ಇದೆಯಲ್ಲ, ಅದೊಂದು ರೀತಿ ಸುಳ್ಳನ್ನು ಫ್ಯಾಕ್ಟ್ರಿ, ಸುಳ್ಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ. ಬರೀ ಸುಳ್ಳು ಹೇಳೋದು. ಜೊತೆಗೆ ಜನತಾದಳನೂ ಕೂಡ ಸೇರ್ಕೊಂಡಿದೆ. ಇವರಿಬ್ಬರು ಸೇರ್ಕೊಂಡು ನಮಗೆ ಈ ರಾಜ್ಯದ ರೈತರಿಗೆ ದ್ರೋಹ ಮಾಡಿದ್ದಾರೆ, ಬಡವರಿಗೆ ದ್ರೋಹ ಮಾಡಿದ್ದಾರೆ.